ಇವತ್ತು ಈಗ ತಾನೇ ವಿಧಾನಸಭಾ ಅಧಿವೇಶನದ ಒಳಗಡೆ ಸಿದ್ದರಾಮಯ್ಯನವರು ಗವರ್ನರ್ ಸ್ಪೀಚ್ಗೆ ರಿಪ್ಲೈ ಮಾಡಿದ್ದಾರೆ. ಅವರು ರಿಪ್ಲೈಯಲ್ಲಿ ಯಾವ್ದು ಬೇಕೋ ಅಷ್ಟು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸರ್ಕಾರದಲ್ಲಿ ಏನೇನು ಉತ್ತರ ಸಿಗಬಹುದು ಆ ಉತ್ತರ ಸಿಗುವಂಥದ್ದನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ. ನಾವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಅವ್ರ ಹತ್ರ ಉತ್ತರ ಇಲ್ಲ. ನಾವು ಕೇಳಿದ್ರಿ, ಈ ವಿದ್ಯಾನಿಧಿ, ಬೊಮ್ಮಾಯಿಯವರ ವಿದ್ಯಾನಿಧಿ ಅದನ್ನು ಯಾಕೆ ರದ್ದು ಮಾಡಿದ್ರಿ ಅಂತ ಕೇಳಿದ್ರಿ. ಯಡಿಯೂರಪ್ಪನವರು ಕಿಸಾನ್ ಸನ್ಮಾನ್ 4,000 ಕೊಟ್ಟಿತ್ತು, ರೈತರಿಗೆ ಯಾಕೆ ರದ್ದು ಮಾಡಿದ್ರಿ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಆಮೇಲೆ ಕಾರ್ಮಿಕ ಇಲಾಖೆಯಿಂದ ಬೊಮ್ಮಾಯಿ ಸರ್ಕಾರ ಇದ್ದಾಗ ವಿದ್ಯಾರ್ಥಿಗಳಿಗೆ ವೇತನ ಕೊಡ್ತಾ ಇದ್ರು. 5,000 ರಿಂದ 60,000 ರೂಪಾಯಿವರೆಗೂ ವೇತನ ಕೊಡ್ತಾ ಇದ್ರು. ಬಡ ಮಕ್ಕಳಿಗೆ, ಕೂಲಿ ಮಾಡೋರು, ಗಾರೆ ಕೆಲಸ ಮಾಡೋರ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅದನ್ನ ಇವರು 1,200 ರೂಪಾಯಿಗೆ ಇಳಿಸ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲೇ ಮೋಸ. ಕಳೆದ ಬಾರಿ ಬಡ್ಜೆಟ್ ಅಲ್ಲಿ ಆಲ್ಮೋಸ್ಟ್ ಆಲ್ ನೀರಾವರಿ ಇಲಾಖೆಯಿಂದ, RDPR ಇಂದ, PWD ಇಂದ ಹಣನ ತೆಗೆದಿದ್ದಾರೆ. 14%, 13% ಹಣವನ್ನು ತೆಗೆದಿದ್ದಾರೆ. ಅದ್ರ ಸುದ್ದಿನೇ ಎತ್ತಿಲ್ಲ. ನಾವು ಹೇಳಿದ್ರಿ ಇದೆಲ್ಲ ಕಡಿಮೆ ಮಾಡಿದ್ದೀರಾ ಅಂತ, ಸುದ್ದಿನೇ ಎತ್ತಿಲ್ಲ. ಮತ್ತೆ ರೈತರಿಗೆ ಸಬ್ಸಿಡಿ ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ ಅಂತ ಕೇಳಿದೆ. ಇವಾಗೂ ಕೇಳಿದೆ, ಹೇಳ್ರಿ ಅದು ಅಂದ್ರೆ ಅದನ್ನ ಹೇಳೇ ಇಲ್ಲ. ಹಿಂದೆದೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಇದೊಂಥರ ಕತೆ, ಕಾಗೆ ಗುಬ್ಬಚ್ಚಿ ಕತೆ ಇದೆಯಲ್ಲ, ಹಂಗೆ. ಈಗಾಗಲೇ ಈ ಬಡ್ಜೆಟ್ಟು ಸಿದ್ದು ಬಡ್ಜೆಟ್ ಅಂತ ಅಲ್ಲ, ಸಿದ್ದು ಎಕನಾಮಿಕ್ಸ್ ಅಂತ, ಇದರಲ್ಲಿ ಏನು ಇಲ್ಲ. ಸುಳ್ಳು 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 ಎಕನಾಮಿಕ್ಸ್ ಅಂದ್ರೆ ಈ ರಾಜ್ಯದಲ್ಲಿ ಸಿದ್ದು ನಂಬರ್ 1 ಸಿದ್ದು. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ, ಬೊಮ್ಮಾಯಿಯವರಿದ್ದಾಗ ಸರ್ಪ್ಲಸ್ ಬಜೆಟ್, ಬೊಮ್ಮಾಯಿಯವರಿದ್ದಾಗ ಸರ್ಪ್ಲಸ್ ಬಜೆಟ್. ಕೋವಿಡ್ ಆಗಿತ್ತು, ಕೆಲಾಮಿಟಿ ಆಗಿತ್ತು, ಫ್ಲಡ್ ಆಗಿತ್ತು, ಇಷ್ಟಿದ್ರೂ ಕೂಡ ಕೊನೆಯ ನಮ್ಮ ಬಡ್ಜೆಟ್ ಏನಿತ್ತು, ಸರ್ಪ್ಲಸ್ ಇತ್ತು. ಈಗ ಸಿದ್ದರಾಮಯ್ಯನವ್ರು ಬಂದಮೇಲೆ ಓಪ್ಲೆಸ್ ಬಡ್ಜೆಟ್, ಎಲ್ಲ ಮೈನಸ್ ಹೊಡಿತಾ ಇದೆ. 1,05,000 ಕೋಟಿಗೆ ಸಾಲ ತೆಗೆದುಕೊಂಡು ಹೋಗಿದ್ದಾರೆ. ಕಾಂಗ್ರೆಸ್ ಬಂದಾಗಿಂದ ಕಳೆದ ಅವ್ರು ಎಷ್ಟು 50 ವರ್ಷ ಆಡಳಿತ ಮಾಡಿದಾರೋ, ಇವತ್ತು 6 ಲಕ್ಷಕ್ಕೂ ಹೆಚ್ಚು ಸಾಲ ಆಗಿದೆ. ಅದರಲ್ಲಿ 90% ಸಾಲ ಮಾಡಿದವರು ಈ ಕಾಂಗ್ರೆಸ್ ಅವರೇ. 90% ಈ ಕಾಂಗ್ರೆಸ್ ಅವರೇ ಸಾಲ ಮಾಡಿರೋದು. ಇವತ್ತು ಸಿದ್ದರಾಮಯ್ಯನವರು ಒಂದೇ ವರ್ಷದಲ್ಲಿ 1,05,000 ಕೋಟಿಯನ್ನು ದಾಟಿಸೋ ಮುಖಾಂತರ ಬಡ್ಜೆಟಲ್ಲೂ ಅನ್ಯಾಯ ಮಾಡಿದ್ದಾರೆ. ವಿಶೇಷವಾಗಿ ಗವರ್ನರ್ ಸ್ಪೀಚ್ ಏನಾಗಬೇಕಾಯಿತು, ತನ್ನ ದೂರದೃಷ್ಟಿ ಅಂತ ಹೇಳಬೇಕಾಯಿತು. ನಾನು ಈ ಬಾರಿ ರೈತರ ಪರವಾಗಿ ನಿಂತು ರೈತರ ಸಾಲ ಮನ್ನಾ ಮಾಡಿದ್ದೀನಿ ಹೇಳಬೇಕಾಯಿತು, ಹೇಳಲಿಲ್ಲ. ನಾನು ಮಹದಾಯಿ ಯೋಜನೆಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಬೇಕಾಯಿತು, ಹೇಳಿಲ್ಲ. ಆಲಮಟ್ಟಿ ಬಗ್ಗೆ ಪ್ರಸ್ತಾವನೆ ಇಲ್ಲ. ನೀರಾವರಿಯ ಒಂದೇ ಒಂದು ಡ್ಯಾಮ್ ಎತ್ತರ ಮಾಡ್ತೀನಿ ಅಂತಲೇ ಹೇಳಿಲ್ಲ, ಹೊಸ ಯೋಜನೆಯನ್ನು ಮಾಡಿಲ್ಲ. ಯಾವುದೋ ಒಂದು PWD ರಸ್ತೆ, ಈಗ ಮೈಸೂರು ಬೆಂಗಳೂರು ರಸ್ತೆ ಆಗಿದೆ, ಆ ಥರ ಇನ್ನೊಂದು ರಸ್ತೆಯನ್ನು ಮಾಡ್ತೀನಿ ಅಂತ ಯಾರು ಇದರಲ್ಲಿ ಘೋಷಣೆನೇ ಮಾಡಿಲ್ಲ. ಅಭಿವೃದ್ಧಿ 9 ತಿಂಗಳಲ್ಲಿ ಒಂದೇ ಒಂದು ಚಕಾರ. ಸಿದ್ದರಾಮಯ್ಯನವರು 2 ಗಂಟೆ ಸಂತೆ ಭಾಷಣ ಮಾಡಿದ್ರಲ್ಲ, ಆ ಸಂತೆ ಭಾಷಣದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿದ್ದೀನಿ ಅಂತ ಹೇಳಲಿಲ್ಲ. ಒಂದೇ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಘೋಷಣೆ ಮಾಡ್ತೀನಿ ಅಂತಲೂ ಹೇಳಿಲ್ಲ. ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದು, ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸುಳ್ಳು, ಅದನ್ನು ಸುಳ್ಳು. ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು 2 ಬಾರಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆಚೆ ಕೊಟ್ಟಿರೋದು ಬಿಟ್ಬಿಡಿ, ಪಾರ್ಲಿಮೆಂಟಲ್ಲಿ ಕೊಟ್ಟಿದ್ದಾರೆ. ಇವ್ರು ಏನಾನ ದಮ್ಮು ತಾಕತ್ತು ಹೇಳಿದ್ರಲ್ಲ, ಇವತ್ತು ದಮ್ಮು ತಾಕತ್ತು ಇದ್ರೆ ಅವ್ರ ಮೇಲೆ ಏನಾದರೂ ಒಂದು ಹಕ್ಕುಚ್ಯುತಿ ತರಲಿ, ಪಾರ್ಲಿಮೆಂಟಲ್ಲಿ ಹಕ್ಕುಚ್ಯುತಿ ತರಲಿ. ನೀವು ಹೇಳ್ತಾ ಇರೋದು ಸುಳ್ಳು ಸುಳ್ಳು ಅಂತ ಹೇಳಕ್ಕೆ ಧೈರ್ಯ ಇಲ್ಲ ಇವರಿಗೆ. ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ನನಗನ್ಸುತ್ತೆ ಇವತ್ತೇನು ರಿಪ್ಲೈ ಮಾಡಿದ್ದಾರೆ, ಆ ರಿಪ್ಲೈ ಎಲ್ಲನೂ ಪೂರ್ತಿ ಸುಳ್ಳು. ಯಾವುದನ್ನು ಕೂಡ ಸರಿಯಾದ ಅಂಕಿ ಅಂಶಗಳನ್ನು ಹೇಳದೆ ಸುಳ್ಳು. ಸಿದ್ದರಾಮಯ್ಯನವರ ಸುಳ್ಳು ಎಕನಾಮಿಕ್ಸನ್ನು ಇವತ್ತು ಅವರ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಗೌರವಾನ್ವಿತ ರಾಜ್ಯಪಾಲರಿಗೆ ಹೇಳಿಸಿರೋದು. ನಾವು ಕೂಡ ಈಗ ವಾಕೌಟ್ ಮಾಡಿದಿರಿ. ಈ ಸುಳ್ಳುಗಳನ್ನು ನಾವು ಕೇಳಿದ್ರಿ. 95% ಕೂತಿದ್ರಿ. ಇವತ್ತು ಆ 95%ಅಲ್ಲಿ ಬರೀ ಕೇಂದ್ರ ಸರ್ಕಾರವನ್ನು 95 ಬಾರಿ ಕೇಂದ್ರ ಸರ್ಕಾರವನ್ನು ಬೈಯೋದು ಬಿಟ್ಟರೆ
ಒಂದೇ ಒಂದು ಬಾರಿನೂ ನಾನು ಈ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೀನಿ, ಒಂದೇ ಒಂದು ಕಲ್ಲು ಅಭಿವೃದ್ಧಿ ಕಾರ್ಯದ ಕಲ್ಲು ಹಾಕಿದ್ದೀನಿ ಅಂತ ಹೇಳಲಿಲ್ಲ. ಇದು ಇವರ ಆರ್ಥಿಕ ಪರಿಸ್ಥಿತಿಯನ್ನು, ಏನು ಬೊಮ್ಮಾಯಿಯವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಉನ್ನತ ಮಟ್ಟಕ್ಕಿತ್ತು, ಇವತ್ತು ಇದನ್ನು ಪಾತಾಳಕ್ಕೆ ತೆಗೆದುಕೊಂಡು ಹೋದಂಥ ಕೀರ್ತಿನೂ ಕೂಡ ಸಿದ್ದರಾಮಯ್ಯನಿಗೆ ಸೇರ್ತತೆ. ಸಿದ್ದರಾಮಯ್ಯ ಅಂದರೆ ಸುಳ್ಳು, ಸುಳ್ಳು ಅಂದರೆ ಸಿದ್ದರಾಮಯ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.